ನಮ್ಮ ವೀಕ್ಷಕರು ತಮ್ಮ ಜಾತಕವನ್ನು ಕಳಿಸ್ಕೊಟ್ಟು ತಮ್ಮ ಸಮಸ್ಯೆಗಳ ಬಗ್ಗೆ ಕೇಳಿದ್ದಾರೆ. ಅದನ್ನು ಒಂದೊಂದಾಗಿ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಹೆಸರು ಸುಬ್ರಹ್ಮಣ್ಯ ಅಂತ, ಬೆಂಗಳೂರಿನವರು. ಇವರು ಮೂಲತಃ 15/8/2007 ಮಧ್ಯಾಹ್ನ 3:40 ಸುಮಾರಿಗೆ ಜನನ. ನೀಟ್ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಯಶಸ್ಸು ಸಿಗತ್ತಾ ಗುರೂಜಿ ಅಂತ ಕೇಳಿರುವಂಥದ್ದು. ಇವರು ಉತ್ತರ ನಕ್ಷತ್ರ ಸಿಂಹ ರಾಶಿಯಲ್ಲಿ ಜನನಾಗಿದ್ದೀರಾ ಸುಬ್ರಹ್ಮಣ್ಯವರೇ. ಈಗ ನಿಮಗೆ ನಡೀತಾ ಇರುವಂತಹ ದಶಾಕಾಲ ಚಂದ್ರದಶಾ ವಿರಾಮವಾಗಿ ಕುಜ ಮಹಾರ್ದಶೆಯಲ್ಲಿ ಈಗ ನೀವು ಇದ್ದೀರಾ. ಈಗ ತಾನೇ 21/12/2024 ಕುಜ ದಶೆಯಲ್ಲಿ ರಾಹು ಭುಕ್ತಿ ನಡೀತಾ ಇರುವಂತಹ ಸಂದರ್ಭ. ಹಾಗಾದರೆ ಕುಜ ರಾಹು ಇಲ್ಲಿ ಯೋಗಪ್ರದರಲ್ಲ. ನಿಮಗೆ ಕುಜನಿಗೆ ರಾಹು ಮಿತ್ರನಲ್ಲ, ರಾಹುವಿಗೆ ಕುಜ ಮಿತ್ರನಲ್ಲ. ನಿಮ್ಮ ಜಾತಕದಲ್ಲಿ ಈ ಕುಜನಿರುವಂತಹ ಸ್ಥಾನ ಅಷ್ಟು ಶುಭಪ್ರದವಾಗಿಯೂ ಇಲ್ಲ. ಅದರಿಂದ ಈ ಸಲ ನಿಮಗೆ ಸ್ವಲ್ಪ ಕಷ್ಟ ಸಾಧ್ಯವಾದ ಅನುಭವಗಳು ಉಂಟಾಗಬಹುದು. ಅದಲ್ಲದೆ ನಿಮ್ಮ ರಾಶಿಗೆ ಈಗ ಸಪ್ತಮ ಭಾವದಲ್ಲಿ ಶನಿ ಸಂಚರಿಸುವುದರಿಂದಾಗಿ ಆಲಸ್ಯ ಮತ್ತು ನಿಮ್ಮಲ್ಲಿ ಏಕಾಗ್ರತೆಯ ಕಡಿಮೆ ಸಮಸ್ಯೆಗಳು, ಅಥವಾ ನಿಮಗೆ ಯಾವುದನ್ನು ಮಾಡಬೇಕು ಅಂತ ಹೇಳುವ ಗೊಂದಲಪ್ರದವಾದ ವಾತಾವರಣಗಳು ಜಾಸ್ತಿಯಾಗಿ ಕಾಣಿಸ್ತಾ ಇದೆ. ಅದು ರಾಹುಭುಕ್ತಿ ವಿರಾಮವಾದ ಮೇಲೆ ಡಿಸೆಂಬರ್ ನಂತರದಲ್ಲಿ ಯಾವುದೇ ವ್ಯಾಸಂಗ ಅಥವಾ ಎಕ್ಸಾಮ್ ಪರೀಕ್ಷೆಗಳಿರಲಿ, ಇದರೆಲ್ಲದರಲ್ಲಿಯೂ ನೀವು ಉನ್ನತ ಮಟ್ಟವನ್ನು ಮುಟ್ತೀರಾ. ಅಲ್ಲಿ ತನಕ ಸ್ವಲ್ಪ ಜಾಸ್ತಿಯಾದ ಶ್ರಮ ಪಡಬೇಕಾಗತ್ತೆ, ಏಕಾಗ್ರತೆಗೆ ಮಹತ್ವವನ್ನು ಕೊಡಬೇಕಾಗುತ್ತೆ. ಈ ನಿಯಮವನ್ನು ಅಳವಡಿಸಿದರೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತೇನೆ. ತಾವು ಮಾಡಬೇಕಾದ ಇಲ್ಲಿಯ ಮನೆಯಲ್ಲಿ ನಿಮ್ಮ ಮನೆಯ ಕುಲಮಾತೆಯಾದ ದುರ್ಗೆಯ ಆರಾಧನೆಯನ್ನು ಮಾಡಿ, ಗಣಪತಿಗೆ ನಿರಂತರ ಗರಿಕೆ ಅರ್ಚನೆಯನ್ನು ಮಾಡಿ, ಒಳ್ಳೆಯ ಫಲ ಉಂಟಾಗುತ್ತೆ. ನಮಸ್ಕಾರ ಗುರೂಜಿ. ತಮಿಳುನಾಡಿನಿಂದ ಒಬ್ಬರು ವೀಕ್ಷಕರು ಒಂದು ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹೆಸರು ಚರಣ್ ಅಂತ. 31/1/2001 ಮಧ್ಯಾಹ್ನ 2 ಗಂಟೆಗೆ ಜನನ. BE ಮಾಡಿದ್ದೇನೆ, ಖಾಸಗಿ ಕಂಪನಿಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದೇನೆ. ಆದರೆ ಕಾರಣಾಂತರಗಳಿಂದ ನನ್ನನ್ನು ಕೆಲಸದಿಂದ ವಜಾ ಮಾಡಿದ್ದಾರೆ. ಬೇರೆ ಕಂಪನಿಯಲ್ಲಿ ಉದ್ಯೋಗ ಸಿಗತ್ತಾ ಅಂತ ಕೇಳಿರುವಂಥದ್ದು. ಅಶ್ವಿನಿ ನಕ್ಷತ್ರ ಮೇಷರಾಶಿಯಲ್ಲಿ ನಿಮ್ಮ ಜನನಾಗಿದೆ. ಚರಣ್ ಅವರೇ, ನಿಮಗೆ ಈಗ ನಡೀತಾ ಇರುವಂತಹ ದಶಾಕಾಲ ಶುಕ್ರ ದಶೆಯ ಅಂತಿಮ ಸಮಯದಲ್ಲಿದ್ದೀರ ತಾವು. ಈಗ ಶುಕ್ರ ದಶೆಯಲ್ಲಿ ಬುಧ ಭುಕ್ತಿ ನಡೀತಾ ಇದೆ. 1/7/2026 ಶುಕ್ರ ಮಹಾರ್ದಶಾ ವಿರಾಮವಾಗಿ ನಂತರ ಪ್ರಾರಂಭಗೊಳ್ಳುವುದು ನಿಮಗೆ ರವಿದಶ. ಹಾಗಾದರೆ ನೀವು ಎಲ್ಲೇ ಈಗ ಕೆಲಸ ಮಾಡಿದರೂ ಸ್ವಲ್ಪ ಆಪಾದನೆಗಳು ಬರುವುದು ಖಂಡಿತ ಇದೆ. ಅದರಿಂದಾಗಿ ನೀವು ನಿಮ್ಮದೇ ಸರಿ ಅಂದುಕೊಳ್ಳುವ ನಿಯಮದಕ್ಕಿಂತಲೂ ಸ್ವಲ್ಪ ಯಾರು ನಮಗೆ ಕೆಲಸವನ್ನು ಕೊಡ್ತಾರೆ ಅವರ ಶುಭ ಅಶುಭಾದಿಗಳು, ಇಷ್ಟ ಅನಿಷ್ಟಾದಿಗಳನ್ನು ತಿಳಿದು ಅದಕ್ಕನುಗುಣವಾದ ನಿಯಮವನ್ನು ನೀವು ಪಾಲಿಸಿದರೆ ಮಾತ್ರ ಇಲ್ಲಿ ಶುಭ ಫಲಗಳು ಉಂಟಾಗಬಹುದು. ಆದರೆ ಬುಧಭುಕ್ತಿಯಲ್ಲಿ ನಿಮಗೆ ಉದ್ಯೋಗ ಪ್ರಾಪ್ತಿ ಆಗುತ್ತೆ. ಇದೇ ಈ 3 ತಿಂಗಳ ಒಳಗಾಗಿ ನಿಮಗೆ ಉದ್ಯೋಗದ ಬಗ್ಗೆ ಪ್ರಯತ್ನವನ್ನು ಪಟ್ಟರೆ ಬೇರೆ ಉದ್ಯೋಗ ಬದಲಾವಣೆಯಾಗುವ ಯೋಗ ನಿಮ್ಮ ಜಾತಕದಲ್ಲಿದೆ. ಆದರೆ ಕೇತು ಭುಕ್ತಿಯಲ್ಲಿ ಪುನಃ ಸಮಸ್ಯೆಗಳಿಗೆ ಒಳಪಡುವಂತಹ ಸಾಧ್ಯತೆ ಇರುತ್ತೆ 2025-26 ಮಧ್ಯ. ಆ ಸಂದರ್ಭದಲ್ಲಿ ಪುನಃ ಜಾತಕವನ್ನು ತೋರಿಸಿ ಅಲ್ಲಿ ಆಪಾದನೆಗಳು ಬರುವಂತಹ ಸಾಧ್ಯತೆಗಳು ಉಂಟಾಗುತ್ತೆ. ಅದರಿಂದ ಈ ಟೈಮಲ್ಲಿ ನೀವು ಮಾಡಬೇಕಾದಂಥದ್ದು ಶಿವದೇವರಿಗೆ ಬಿಲ್ವಪತ್ರೆಯ ಅರ್ಚನೆಯನ್ನು ಅಷ್ಟೋತ್ತರದಿಂದ ಮಾಡಿ, ರುದ್ರಾಭಿಷೇಕವನ್ನು ಮಾಡಿ, ಒಳ್ಳೆಯದಾಗುತ್ತೆ. ನಮಸ್ಕಾರ.